ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕುಂಭರಾಶಿಯವರ 2026ರ ವರ್ಷ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. 2026ರಲ್ಲಿ ಕುಂಭರಾಶಿಯವರಿಗೆ ಮಿಶ್ರವಾಗಿರತಕ್ಕಂತಹ ಫಲಾನುಭವ ಆಗಲಿಕ್ಕಿದೆ. ವರ್ಷದ ಪ್ರಾರಂಭದಲ್ಲಿ ಒಳ್ಳೆಯ ಫಲಗಳಿದ್ದಾವೆ, ಮಧ್ಯದಲ್ಲಿ ಅನಾನುಕೂಲತೆಗಳಿದ್ದಾವೆ, ಹಾಗೆ ಕೊನೆಯಲ್ಲಿ ಒಳ್ಳೆಯದಾಗುವಂತಹ ಫಲಗಳಿದ್ದಾವೆ. ಯಾವ್ಯಾವ ವಿಚಾರಕ್ಕೆ ಒಳ್ಳೆಯದಾಗತ್ತೆ, ಹಾಗೆ ಯಾವ್ಯಾವ ದಶಾಭುಕ್ತಿಗಳು ಇರತಕ್ಕಂಥವ್ರಿಗೆ ಒಳ್ಳೆಯದಾಗತ್ತೆ, ಬರುವಂತಹ ತೊಂದರೆಗಳಿಗೆ ಯಾವ ರೀತಿಯಾಗಿ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು, ಹಾಗೆ ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕುಂಭರಾಶಿಯವರಿಗೆ ಜೂನ್ ತಿಂಗಳದವರೆಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳ ಅನುಭವ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಒಳ್ಳೆಯ ಅನುಭವ ಇದೆ, ಹಾಗೆ ಆರೋಗ್ಯದಲ್ಲಿ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳಿದ್ದಾವೆ. ತುಂಬ ಚಟುವಟಿಕೆಯಿಂದ ಇರ್ತೀರಿ, ತುಂಬ ಖುಷಿಯಿಂದ ಇರ್ತೀರಿ, ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಇದೆ. ಹಾಗೆ ನೀವೇನಾದರೂ ಒಂದಷ್ಟು ಕೆಲಸಗಳಿಗೆ ಕೈ ಹಾಕಿದರೆ ಆ ಕೆಲಸಗಳು ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೆ. ಮನೆ ಕಟ್ಟೋದಾಗಿರಬಹುದು, ಅಥವಾ ಮನೆಯನ್ನು ಖರೀದಿ ಮಾಡುವಂಥದ್ದಾಗಿರಬಹುದು, ಭೂಮಿಯನ್ನು ಖರೀದಿ ಮಾಡುವಂಥದ್ದಾಗಿರಬಹುದು, ಇದಕ್ಕೆಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದಾಗಿರತಕ್ಕಂಥ ಫಲಗಳಿದ್ದಾವೆ. ಆ ಒಂದು ಕೆಲಸಗಳು ಅಭಿವೃದ್ಧಿಯತ್ತ ಹೋಗುತ್ತೆ. ಯಾವುದೇ ಕಿರಿಕಿರಿಗಳಿಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಅಡೆತಡೆಗಳಿಲ್ಲದೆ ಮಾಡುವಂತಹ ಕೆಲಸ ಅನ್ನುವಂಥದ್ದು ಮುಂದುವರಿತಾ ಇರುತ್ತೆ. ಜೂನ್ ತಿಂಗಳ ನಂತರದಲ್ಲಿ ಒಂದೊಂದೇ ಅನಾನುಕೂಲತೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮುಖ್ಯವಾಗಿ ಸಾಲದ ವಿಚಾರದಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ನೀವು ತುಂಬ ಜಾಗೃತರಾಗಿ ಇರಬೇಕಾಗತ್ತೆ. ಆರೋಗ್ಯದಲ್ಲಿ ಏರ್ಪೇರುಗಳಾಗಬಹುದು, ಶತ್ರುಗಳಿಂದ ಸಮಸ್ಯೆಗಳಾಗಬಹುದು, ಹಾಗೆ ನೀವು ಮಾಡುವಂತಹ ಕೆಲಸ ಸ್ಥಗಿತವೇ ಆಗಬಹುದು. ತುಂಬ ಅಶುಭಕರವಾಗಿರತಕ್ಕಂತಹ ಫಲಾನುಭವ ಅನ್ನುವಂತಹದ್ದು ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಇರುತ್ತೆ. ಅಕ್ಟೋಬರ್ ತಿಂಗಳ ನಂತರದಲ್ಲಿ ಮತ್ತೆ ಅನುಕೂಲಕರವಾಗಿರತಕ್ಕಂತಹ ಫಲಗಳಿದ್ದಾವೆ. ಹಿಂದೆ ಏನೇನು ಕಳ್ಕೊಂಡಿದ್ದೀರದೆಲ್ಲವೂ ಕೂಡ ವಾಪಸ್ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಈ ಜೂನ್ನಿಂದ ಅಕ್ಟೋಬರ್ ತಿಂಗಳವರೆಗೆ ಅಪಮಾನಗಳಾಗುವಂತಹ ಸಾಧ್ಯತೆಯೂ ಇದೆ. ಅಪಮಾನ ಆಗಿರಬಹುದು, ಅವಮಾನ ಆಗುವಂತಹ ಸಾಧ್ಯತೆ, ಹಾಗೆ ಏನೊಂದಷ್ಟು ಅಪವಾದಗಳು ಬರುವಂತಹ ಸಾಧ್ಯತೆ. ಏನೋ ಇವನು ಸರಿಯಾಗಿ ಕೆಲಸ ಮಾಡಿಲ್ಲ, ಅಥವಾ ಇವನಿಂದಾಗಿ ಹೀಗಾಯಿತು. ಸೊ ಹೀಗೆ ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನಿಮ್ಮ ಮೇಲೆ ಒಂದು ಹೆಸರು ಬರುತ್ತೆ. ಸೊ ಇವನೇ ಮಾಡಿದ್ದು, ಅಥವಾ ಇವನಿಂದಾನೇ ಹೀಗಾಯಿತು. ಸೊ ಹೀಗೆ ಒಂದು ಅಪವಾದಗಳು ಬರುವಂತಹ, ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ವಿಚಾರದಲ್ಲಿಯೂ ಕೂಡ ನೀವು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ. ಯಾರ್ಯಾರಿಗೆ ರಾಹುದಶೆ ನಡೀತಾ ಇದೆ ನೋಡಿ, ಅಂಥವರು ನವೆಂಬರ್ ತಿಂಗಳ ನಂತರದಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ರಾಶಿಯಲ್ಲಿರತಕ್ಕಂತಹ ರಾಹು ವ್ಯಯ ರಾಶಿಗೆ ಹೋಗ್ತಾ ಇದ್ದಾನೆ. ಖರ್ಚುಗಳು ಜಾಸ್ತಿ ಆಗುತ್ತೆ. ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳು ಬರುವಂತಹ ಸಾಧ್ಯತೆ ಇದೆ. ಶತ್ರುಗಳಿಂದ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಆದರೆ ಗುರುವಿನ ಅನುಕೂಲ ಅನ್ನುವಂಥದ್ದಿದೆ. ಏನೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೊಂದು ದಾರಿ ಅಂತ ಸಿಗುತ್ತೆ, ಪರಿಹಾರ ಆಗಿಯೇ ಆಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ತದನಂತರದಲ್ಲಿ ನಿವಾರಣೆ ಆಗುತ್ತೆ. ನಿವಾರಣೆ ಆಗದೇ ಇರುವಂತಹ ಸಮಸ್ಯೆ ಅಲ್ಲ, ನಿವಾರಣೆ ಆಗುತ್ತೆ. ಆದರೆ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಾಗುತ್ತೆ. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ವಿದ್ಯಾರ್ಥಿಗಳು ಕೂಡ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು. ವಿದ್ಯಾಸ್ಥಾನದಲ್ಲಿ ಶನಿ ಇದ್ದಾನೆ, ನಿಮ್ಮ ರಾಶಿಧಿಪತಿಯಾಗಿರತಕ್ಕಂಥವನೇ ಇರೋದರಿಂದ ದೊಡ್ಡದಾಗಿರತಕ್ಕಂಥ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ವ್ಯಯರಾಶಿಧಿಪತಿಯೂ ಕೂಡ ಶನಿ ಆಗಿರೋದ್ರಿಂದ, ಹಾಗೆ 7.5 ಕೂಡ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ಈ ವರ್ಷದಲ್ಲಿ ವಹಿಸಿಕೊಳ್ಳಬೇಕಾಗುತ್ತೆ. ಆಲಸ್ಯ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಲಗ್ನದಲ್ಲಿರತಕ್ಕಂತಹ ರಾಹುವಿನಿಂದ, ಅಥವಾ ನಿಮಗೇನಾದರೂ ಈ ಸಮಯದಲ್ಲಿ ರಾಹು ದಶೆ ನಡೀತಾ ಇದೆ, ಅಥವಾ ನಿಮ್ಮ ಕುಂಡಲಿಯಲ್ಲಿ ರಾಹು ಅನಿಷ್ಟ ಸ್ಥಾನ ಸ್ಥಿತನಾಗಿದ್ದಾನೆ, ಅವನ ದಶೆ ನಡೀತಾ ಇದೆ ಅಂತಾದರೆ ಸ್ವಲ್ಪ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ. ಕೌಟುಂಬಿಕವಾಗಿರತಕ್ಕಂತಹ ಸಮಸ್ಯೆಗಳು ಎದುರಿಗೆ ಬರಬಹುದು. ಹಾಗೆ ಏನಾದರೂ ಕೋರ್ಟ್ ಕೇಸ್ಗಳಿದ್ದರೆ ಅದು ಕೂಡ ನಿಮಗೆ ಈ ವರ್ಷದಲ್ಲಿ ಸಮಸ್ಯೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಅದೆಲ್ಲ ಸಮಸ್ಯೆಗಳು ಕೂಡ ಈ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ನಡುವೆ ಆಗುವಂತಹ ಸಾಧ್ಯತೆ ಇದೆ. ಸಮಸ್ಯೆಗಳಿರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಆದರೆ ಒಂದಷ್ಟು ಒಳ್ಳೆಯದಾಗುತ್ತಾನೂ ಕೂಡ ಇರುತ್ತೆ. ಸೊ ಏನೋ ಒಂದಷ್ಟು ಉದ್ಯೋಗದಲ್ಲಿ ಚೆನ್ನಾಗಿದೆ, ಅಥವಾ ಏನೋ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಆದಾಯ ಚೆನ್ನಾಗಿ ಬರ್ತಾ ಇದೆ. ಈ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಜಾಸ್ತಿ ತೊಂದರೆ ಮಾಡೋದಿಲ್ಲ. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಏನಾಗುತ್ತೆ ಅಂತಂದರೆ ಈ ಉದ್ಯೋಗದಲ್ಲೂ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಆಗುತ್ತೆ. ಬರುವಂತಹ ಆದಾಯ ಕಡಿಮೆ ಆಗಬಹುದು, ಖರ್ಚುಗಳು ಜಾಸ್ತಿ ಆಗ್ಬೋದು. ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಈ ಸಣ್ಣ ಪುಟ್ಟ ಕಲಹಗಳಾಗಿರ್ಬೋದು, ಈ ಅಪವಾದಗಳಾಗಿರ್ಬೋದು, ಈ ಸಣ್ಣ ಸಣ್ಣ ಸಮಸ್ಯೆಗಳೆಲ್ಲವೂ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಬಲ ಇಲ್ಲ, ಅಥವಾ ಜನಬಲ ಇಲ್ಲ, ಅಥವಾ ಏನೋ ಸಹಾಯ ಸಿಗ್ತಾ ಇಲ್ಲ. ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಈ ಕಲಹ ಆಗಿರ್ಬೋದು, ಅಥವಾ ಕೋರ್ಟ್ ಕೇಸ್ಗಳಾಗಿರ್ಬೋದು ನಮಗೆ ವಿನಾಕಾರಣ ತೊಂದರೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಪ್ರತಿನಿತ್ಯದಲ್ಲೂ ನಾವು ಅದನ್ನು ಎದುರಿಸ್ತಾ ಇರುವಂಥದ್ದೇ. ಆದರೆ ನಮಗೆ ಈ ಒಳ್ಳೆಯ ಫಲಗಳು ಬಾರದೇ ಇರುವಂತಹ ಸಮಯದಲ್ಲಿ ಆ ಕೆಟ್ಟ ಫಲಗಳ ಬಲ ಅನ್ನುವಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಸೊ ಅಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದು ನಿಮಗೆ ಈ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಆಗುತ್ತೆ. ವಿಶೇಷವಾಗಿ ಸಾಲದ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಸಾಲವನ್ನು ತೆಗೆದುಕೊಂಡದ್ದನ್ನು ತೀರಿಸೋದಕ್ಕೆ ಆಗದೇ ಇರಬಹುದು, ಅಥವಾ ಆದಾಯ ಕಡಿಮೆ ಆಗಿಬಿಟ್ಟು ಏನೋ ಒಂದಷ್ಟು ಸಮಸ್ಯೆಗಳಾಗಬಹುದು, ಅಥವಾ ಯಾರಿಗೋ ಒಂದಷ್ಟು ಸಾಲವನ್ನು ಕೊಟ್ಟಿದ್ದೀರಿ, ಆ ಒಂದು ಹಣ ಅನ್ನುವಂಥದ್ದು ವಾಪಸ್ ಬಾರದೇ ಇರುವಂಥದ್ದಾಗಿರಬಹುದು. ಹೀಗೆ ಸಾಲದ ವಿಚಾರದಲ್ಲಿ ಸಮಸ್ಯೆಗಳಾಗುತ್ತಾ ಹೋಗುತ್ತೆ. ಹಾಗೆ ವೈರಿಗಳಿಂದ ಒಂದಷ್ಟು ಕಿರಿಕಿರಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗೆ ಮಾಡುವಂತಹ ಕೆಲಸದಲ್ಲಿ ಏನೊಂದಷ್ಟು ಹಿನ್ನಡೆ ಆಗುವಂಥದ್ದು, ಮನೆ ಕಟ್ತಾ ಇದ್ದೀರಿ, ಮನೆಯ ಕೆಲಸ ನಿಲ್ಲುವಂಥದ್ದು, ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅದು ಆಗದೇ ಇರುವಂಥದ್ದು. ನೀವು ಏನೋ ಒಂದಷ್ಟು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಅಂತಹ ಕೆಲಸಗಳು ಮುಂದೆ ಹೋಗೋದೇ ಇಲ್ಲ, ಅಥವಾ ಕೆಲಸವನ್ನು ಮಾಡೋದಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ, ಅಥವಾ ನೀವು ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಆದರೆ ಒಂದಲ್ಲ ಒಂದು ಅಡೆತಡೆಗಳು ಬರುವಂಥದ್ದು. ಸೊ ಹೀಗೆ ಆಗುತ್ತಾ ಹೋಗುತ್ತೆ. ಜನವರಿಯಿಂದ ಜೂನ್ ತಿಂಗಳವರೆಗೆ ಎಲ್ಲವೂ ಸರಿಯಾಗಿಯೇ ಇದೆ.
ಉದ್ಯೋಗ ಚೆನ್ನಾಗಿ ಇರುತ್ತೆ, ಹಣಕಾಸು ಚೆನ್ನಾಗಿ ಇರುತ್ತೆ, ಖರ್ಚುಗಳು ಕಂಟ್ರೋಲಲ್ಲಿ ಇರುತ್ತೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಚೆನ್ನಾಗಿ ಇರುತ್ತೆ, ಉದ್ಯೋಗವನ್ನು ಹುಡುಕುವಂಥವರಿಗೂ ಕೂಡ ಅನುಕೂಲತೆ ಆಗುತ್ತೆ, ಉದ್ಯೋಗವನ್ನು ಬದಲಾವಣೆ ಮಾಡುವಂಥವರಿಗೂ ಕೂಡ ಅನುಕೂಲತೆ ಇದೆ, ಆರೋಗ್ಯವೂ ಕೂಡ ಚೆನ್ನಾಗಿ ಇರುತ್ತೆ, ಏನೂ ಸಮಸ್ಯೆ ಇಲ್ಲ. ಆದರೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ವಿನಾಕಾರಣವಾಗಿರತಕ್ಕಂತಹ ಕಿರಿಕಿರಿಗಳು, ಯಾವ್ಯಾವ ರೀತಿಯಾಗಿ ಕಿರಿಕಿರಿಗಳು ಬರುತ್ತೆ ಎಂದು ಗೊತ್ತಿಲ್ಲ. ಒಟ್ಟಾರೆ ಒಂದಷ್ಟು ಕಿರಿಕಿರಿಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ. ಈ ಕಿರಿಕಿರಿಗಳಿಂದ ಪಾರಾಗಬೇಕು ಅಂತಾದರೆ ನೀವು ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ, ದೇವಿ ಆರಾಧನೆಯನ್ನು ಮಾಡಿ, ದೇವಿ ಸಹಸ್ರನಾಮವನ್ನು ಓದುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಓದುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು, ರಾಮ ಜಪವನ್ನು ಮಾಡುವಂಥದ್ದು. ಸೊ ಇದೆಲ್ಲ ನಿಮಗೆ ಒಂದಷ್ಟು ಒಳ್ಳೆಯದನ್ನು ಮಾಡಿಕೊಡ್ತಾ ಹೋಗುತ್ತೆ. ಗುರುರಾಯರ ಆರಾಧನೆಯನ್ನು ಮಾಡುವಂಥದ್ದು, ಇದೆಲ್ಲ ನಿಮಗೆ ಒಂದಷ್ಟು ಒಳಿತನ್ನು ಮಾಡಿಕೊಡುತ್ತೆ, ಅನುಕೂಲವನ್ನು ಮಾಡಿಕೊಡುತ್ತೆ, ಬರುವಂತಹ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಆದಷ್ಟು ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡಿ. ಅದೃಷ್ಟಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳನ್ನು ನೀಡುತ್ತಾನೆ. ಅವನ ಸ್ಥಿತಿ ಯಾವಾಗೆಲ್ಲ ಅನುಕೂಲಕರವಾಗಿ ಬರುತ್ತೆ ಅಂತಹ ಸಮಯದಲ್ಲಿ ನಿಮಗೆ ಒಂದಷ್ಟು ಅದೃಷ್ಟದ ಅನುಕೂಲತೆ ಅನ್ನುವಂಥದ್ದಾಗತ್ತೆ. ಅದನ್ನು ನಾವು ಮಾಸ ಭವಿಷ್ಯದಲ್ಲಿ ನೋಡ್ತಾ ಹೋಗೋಣ. ಅದೃಷ್ಟಾಧಿಪತಿಯ ಬಲ ಹೇಗಿರುತ್ತೆ, ಅವನ ಸ್ಥಾನಗಳು ಹೇಗಿರುತ್ತೆ, ಅವನಿಗೆ ಯಾವ ಗ್ರಹರ ಯುತಿ ಇದೆ, ಯಾರ ಗ್ರಹರ ದೃಷ್ಟಿ ಇದೆ ಅನ್ನೋದ್ರ ಮೇಲೆ ಆ ಅದೃಷ್ಟಾಧಿಪತಿಯಿಂದ ಬರತಕ್ಕಂತಹ ಫಲಗಳು ಡಿಪೆಂಡ್ ಹಾಕ್ಕೊಂಡಿರುತ್ತೆ. ಹಾಗೆ ನಿಮಗೆ ಈ ಸಮಯದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಗುರುದಶೆ ನಡೀತಾ ಇದೆ, ಅಥವಾ ಚಂದ್ರದಶೆ ನಡೀತಾ ಇದೆ, ಅಥವಾ ಗುರುವಿನ ಭುಕ್ತಿ, ಚಂದ್ರಭುಕ್ತಿ ಇವೆಲ್ಲ ನಡೀತಾ ಇದೆ ಅಂತಂದರೆ ಸ್ವಲ್ಪ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಜಾಸ್ತಿಯಾಗಿ ಇದೆ. ಅಕ್ಟೋಬರ್ ತಿಂಗಳ ನಂತರದಲ್ಲಿ ಗುರು ಅನ್ನುವಂಥವ್ರು ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಗೆ ಬರ್ತಾ ಇದ್ದಾನೆ. ಹಿಂದೆ ನೀವು ಏನೆಲ್ಲ ಕಳ್ಕೊಂಡಿದ್ದೀರಿ ಅದೆಲ್ಲವೂ ಕೂಡ ವಾಪಸ್ ಸಿಗುವಂತೆ ಮಾಡ್ತಾನೆ. ವಿವಾಹಕ್ಕೆ ಅನುಕೂಲತೆಯನ್ನು ಮಾಡ್ತಾನೆ. ಜನವರಿಯಿಂದ ಜೂನ್ ತಿಂಗಳವರೆಗೆ ವಿವಾಹಕ್ಕೆ ಅನುಕೂಲತೆ ಇದೆ, ಗುರುಬಲ ಇರುತ್ತೆ. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಅನಾನುಕೂಲತೆ ಇದೆ, ಗುರು ಅನುಕೂಲ ಇಲ್ಲ. ಅಕ್ಟೋಬರ್ ತಿಂಗಳಿಂದ ಮುಂದೆ ಗುರುವಿನ ಅನುಕೂಲತೆ ಅನ್ನುವಂಥದ್ದು ಇರುತ್ತೆ. ತುಂಬ ಒಳ್ಳೆಯದಾಗಿರ್ತಕ್ಕಂಥ ಫಲಾನುಭವ ಆಗುತ್ತೆ. ಅಕ್ಟೋಬರ್ ತಿಂಗಳ ನಂತರದಲ್ಲಿ ವೈವಾಹಿಕ ಜೀವನದಲ್ಲಿರತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ. ಏನಾದರೂ ಸಮಸ್ಯೆಗಳು ಬರೋದಿದ್ದರೆ ಅಥವಾ ಬಂದದಿದ್ದರೆ ಅಥವಾ ವಿವಾಹ ಆಗ್ತಾ ಇಲ್ಲ ಎನ್ನುವಂತಹ ಒಂದು ಸಮಸ್ಯೆ ಇದ್ದರೆ ಅದೆಲ್ಲವೂ ಕೂಡ ಅಕ್ಟೋಬರ್ ತಿಂಗಳ ನಂತರದಲ್ಲಿ ಸರಿ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಸಪ್ತಮದಲ್ಲಿರ್ತಕ್ಕಂತಹ ಗುರು ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲವನ್ನು ನೀಡ್ತಾನೆ. ನಿಮಗೆ ಆತ ಲಾಭ ರಾಶಿಧಿಪತಿ ಮತ್ತು ದ್ವಿತೀಯ ರಾಶಿಧಿಪತಿ ಆಗಿದ್ದಾನೆ. ಹಾಗಾಗಿ ಒಳ್ಳೆಯ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಾನಾತ. ಗುರುವಿನ ಅನುಕೂಲತೆ ಅನ್ನುವಂಥದ್ದು ಈ ವರ್ಷದಲ್ಲಿ ನಿಮಗೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಇರೋದಿಲ್ಲ. ಹಾಗಾಗಿ ಆ ಒಂದು ಸಮಯ ಅನ್ನತಕ್ಕಂಥದ್ದು ಈ ಕೆಟ್ಟ ಫಲಗಳಿಗೆ ತುಂಬ ಒಳ್ಳೆಯದಾಗತ್ತೆ. ಕೆಟ್ಟ ಫಲಗಳಿಂದ ನಿಮಗೆ ಒಂದಷ್ಟು ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ. ಬಚಾವ್ ಮಾಡೋದಕ್ಕೆ ಗುರು ಇಲ್ಲ. ಅಂತಹ ಸಮಯದಲ್ಲಿ ನಿಮಗೆ ಕೆಟ್ಟ ಫಲಗಳ ಅನುಭವ ಅನ್ನುವಂಥದ್ದು ಜಾಸ್ತಿಯಾಗಿ ಬರುತ್ತೆ. ಹಾಗಾಗಿ ಆದಷ್ಟು ಗುರು ರಾಯರ ಆರಾಧನೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅನುಕೂಲತೆ ಆಗುತ್ತೆ. ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ, ಅದೃಷ್ಟ ಅನ್ನುವಂಥದ್ದು ಲಭಿಸುತ್ತೆ. ಇವಿಷ್ಟು ಕುಂಭರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಅನುಭವಕ್ಕೆ ಬರತಕ್ಕಂಥ ವಿಶೇಷ ಫಲಗಳು. ಇದನ್ನು ಹೊರತುಪಡಿಸಿ ಉಳಿದ ಗ್ರಹರ ಫಲಗಳನ್ನು ನಾವು ಮಾಸ ಭವಿಷ್ಯದಲ್ಲಿ ನೋಡ್ತಾ ಹೋಗೋಣ. ಯಾವ್ಯಾವ ರೀತಿಯಾಗಿರತಕ್ಕಂತಹ ಫಲ ಬದಲಾವಣೆಗಳಾಗುತ್ತೆ, ಯಾವ ತಿಂಗಳುಗಳಲ್ಲಿ ಶುಭ ಫಲಗಳು ಜಾಸ್ತಿ ಇದ್ದಾವೆ, ಯಾವ ತಿಂಗಳುಗಳಲ್ಲಿ ಜಾಗ್ರತೆ ತೆಗೆದುಕೊಳ್ಳಬೇಕು, ಇದನ್ನೆಲ್ಲ ಮಾಸ ಭವಿಷ್ಯದಲ್ಲಿ ನೋಡೋದಕ್ಕಾಗುತ್ತೆ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ವೀಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.